ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನೇಮ 164 ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದಮೇಲೆ ಅವರು ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಾವೇನು ಇದೇನು ಮಾಡ್ತಾರೆ ತನಿಖೆ ಅಂತಿದ್ದೋ ಗುಂಡೂರಾಯರದು ಬಂತು, ದಿನೇಶ್ ಗುಂಡೂರಾವ್ ಅವ್ರದ್ದು ಹೇಳಿಕೆ ಬಂತು. ಆದರೆ ಒಂದು ಹಂತದಲ್ಲಿ ಇಲ್ಲ, ಈ ಧರ್ಮಸ್ಥಳಕ್ಕೆ ತಗುಲಿರ್ತಕ್ಕಂಥ ಪಾವಿತ್ರತೆಯನ್ನು ಉಳಿಸ್ಬೇಕು, ಇದನ್ನು ಅಪಚಾರನ ತೆಗೆದುಹಾಕಬೇಕು, ಪಾವಿತ್ರತೆ ಉಳಿಸ್ಬೇಕು ಅಂತೇಳಿ SITನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ. ಹೌದು, ಇದು ಯಾವುದೇ ಕಾರಣದಿಂದ ಇದು ಆಗಬೇಕು, ಇದಾಗಲೇಬೇಕು ಅಂತಕ್ಕಂಥ ದೃಷ್ಟಿ. ಆಯ್ತು, ಕ್ಲಾರಿಫಿಕೇಶನ್ ನಿಮ್ದು ತಪ್ಪು ಹೇಳಿದ್ರೆ ಈಗ ನೀವು ಮೊನ್ನೆಲ್ಲ ಚರ್ಚೆ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೇಳ್ತಾರೆ. ಅವ್ರು ಮಾತ್ರ ತಪ್ಪಿದ್ರೆ ಮಾತಾಡಕ್ ಬಿಡ್ರಿ ನಾವು ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಕಪ್ಪು ಚುಕ್ಕಿನ ತೆಗಿಬೇಕು ಅಂತ ಹೊಂಟಿರಕ್ಕಂತ ನಾವು ಕಪ್ಪು ಚುಕ್ಕಿ ಉಳಿಸೋದಲ್ಲ, ಬೇರೆ ಸಹಿತ ಕಿತ್ತೆಸಬೇಕು, ಬೇರೆ ಸಹಿತ ಕಿತ್ತೆಸಬೇಕು ಅಂತ ಹೇಳಿ SIT ರಚನೆ ಮಾಡಿ ನಡೀತಾ ಇದೆ. ಒಂದು ಸಂಸ್ಥೆ, ಜವಾಬ್ದಾರಿಯುತವಾದಂಥ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದರೆ ಇಲ್ಲ, ಅವನ ಯಾರು ಅನಾಮಧೇಯ, ಅವನ್ಯಾವನ, ಅವನೇನು ನಾವು ಇವನು ಅಂತೇಳಿ ಒಪ್ಕೊಂಡಿಲ್ಲ, ಅವನಿಗೆ ಶಾಬಾಷ್ಗಿರಿ ಕೊಡ್ತಾ ಇಲ್ಲ, ಅವನ ಅನಾಮಧೇಯನ್ ಯಾವನ್ ಕಳಿಸ ಜುಟ್ಟು ಹಿಡ್ಕೊಂಡು ಹಳಕ ಬರಂತಡ್ರಿ, ಅಲ್ಲಿವರೆಗೂ ಯಾಕ್ರಿ ತಡೆಯಕ್ಕಲ್ಲ ನೀವು? ಆಯ್ತು, ನೀವು ಕ್ಲಾರಿಫಿಕೇಶನ್ ಮಂತ್ರಿಗೆ ಅವ್ರಿಗೆ ಯಾಕೆ ಮಾತಾಡ್ತೀರಿ? ಜುಟ್ಟು ಹಿಡ್ಕೊಂಡು ಹಳಕ ಬರ, ಯಾರು ಅನಾಮಧೇಯನ್ ಕಳಿಸಿರೋನು, ಅವನ ಯಾರು ಅನಾಮಧೇಯ, ಎಲ್ಲಿಂದ ಬಂದಾನೆ, ಅವನೇನ್ ನಾಟಕ ಮಾಡ್ತಾವನೆ, ಯಾರ್ಯಾರ ನಾಟಕ ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಮಂಜು ಹೇಳಿ ಮಾರ ಏನಂದ್ರೆ ಮಾಡ್ತಾ ಇದಾರೆ. ತೆಗಿತೀವಿ ತಡ್ರಿ, ತೆಗಿಯಕ್ಕೋಸ್ಕರಲೇ ಪರಮೇಶ್ವರ್ ಅವರು ಬಹಳ ಸಾಹಸ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅವರನ್ನು ಬೈದಿದ್ದಾರೆ. ಏನು ಮುಖ್ಯಮಂತ್ರಿಗಳು ಬಿಟ್ರ ಅವರು ಯಾವ ಷಂಡತಂತ್ರ ಮಾಡ್ತಾ ಇದ್ದಾರೋ ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಅವ್ರೇನು ಕಡಿಮೆ ಅಲ್ಲ. ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಅವರನ್ನ ತರೋವರ್ಗಾರು ನೀವು ಆಯ್ತು. ಶಿವಲಿಂಗ ಅವ್ರೆ ಉತ್ತರ ಕರೆಕ್ಟ್ ಇದೆ ಕೊಟ್ಟದ್ದು. ನಾವೇನ್ ತಪ್ಪು ಮಾಡಿದೆ ಸರ್ಕಾರ ಅಂತ ಹೇಳಿ ಸಂಜು ಸರ್ಕಾರದ ಮೇಲೆ ಮುಗಿ ಬೀಳ್ತೀರಾ ನೀವು? ಏನೋ ಮಾಡ್ಬಿಟ್ಟು ಪರಮೇಶ್ವರ್ ಅವರು ಇದು ಶಿವಲಿಂಗ ಅವ್ರೆ ಯಾಕೆ ಇದು ಶಿವಲಿಂಗ ಅವ್ರೆ ಅಧ್ಯಕ್ಷರೇ ನಾನು ಅಲ್ಲ ಉತ್ತರ ಕೊಟ್ಟು ದ್ವೇಷ ಮಾಡ್ತಾ ಅಲ್ಲ ಮಂತ್ರಿಗಳು ಉತ್ತರ ಕೊಟ್ಟು ಕರೆಕ್ಟ್ ಇದೆ. ಜನತೆಗೆ ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ. ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಪರವಾಗಿದ್ದಾರೆ, ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು. ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ನಮ್ಮಲ್ಲಿ 500 ಸಂಘಗಳನ್ನು ಕಟ್ಟಿದ್ದಾರೆ, ಹಣಕಾಸಿನ ಸಹಾಯ ಮಾಡಿದ್ದಾರೆ. ಶಿವಲಿಂಗ ಅವ್ರೆ ಚರ್ಚೆ ಬೇಡ. ಶಿವಲಿಂಗ ಅವ್ರೆ ಸ್ಥಳ ಬಂದಿರತಕ್ಕಂಥ ಕಳಂಕವನ್ನ ತೆಗಿಲಿಕ್ಕೆ ಹೊಂಟ್ರೆ ಶಿವಲಿಂಗ ಅವ್ರೆ ಹಂಗೆ ಮಾಡ್ಬೇಕು ಅಂತ ದಿವಸ ಹೋಗಿ ಮುಖ್ಯಮಂತ್ರಿ ಶಿವಲಿಂಗ ಅವ್ರೆ ಹೋಮ್ ಮಿನಿಸ್ಟರ್ ಹೋಗಿ ಕುತ್ಕೊಂಡು ಹೇಳ್ಕೊಡಕ ಆಯ್ತು. ಶಿವಲಿಂಗ ಹೋಮ್ ಮಿನಿಸ್ಟರ್ ಉತ್ತರ ಕರೆಕ್ಟ್ ಇದೆ ಇಲ್ವಾ? ವಹಿಸಿದ್ವಿ, ಅವ್ರ ರಿಸಲ್ಟ್ ಕೊಡೋವರೆಗೂ ಅವ್ರ ವರದಿ ಕೊಡೋವರೆಗೂ ಇರ್ರಿ, ಸರಿ ನೋಡೋಣ ಏನಾಗುತ್ತೆ ಅಂತ. ಆದ್ರಿಂದ ದಯಮಾಡಿ ಅಧ್ಯಕ್ಷರೇ ಯಾಕೆ ಅವಸರ ಮಾಡ್ತೀರಿ ಅಧ್ಯಕ್ಷರೇ? ಈ ರಾಜ್ಯ ಜನಕ್ಕೆ ಬೇಕಾಗಿದೆ ಮೆಸೇಜು. ಜನ ಹೇಳಿದಿರಲ್ಲ ಅಷ್ಟೊಂದು ತಪ್ಪು ಮಾಡ್ತಾವ್ರ, ಹೌದು ತಾವೀಗ ತಪ್ಪು ಮಾಡಿ ಧರ್ಮಸ್ಥಳಕ್ಕೆ ಶಿಕ್ಷೆ ಕೊಡಿಸ್ತಾವ್ರ ಅನ್ನೋ ರೀತಿನೇ ಯಾಕ್ರಿ ನಾವು ಹೌದು ಅಂತ ಯಾಕೆ ಮಾತಾಡ್ತೀರಿ ಅಲ್ಲಿ ಕೂತ್ಕೊಂಡು? ತಪ್ಪು ಮಾತಾಡ್ತಾರೆ ಮಾಡಿದೀವಿ, ಅದ್ರ ರಿಪೋರ್ಟ್ ಆಯ್ತು. ತಪ್ಪು ಮಾತಾಡ್ರಿ ಇಲ್ಲ ಇರ್ರಿ, ರಿಪೋರ್ಟ್ ಬಂದ್ಮೇಲೆ ಆಯ್ತು ಒಂದೇ ಮಾಡಿದೀವೋ, ಧರ್ಮ ಮಾಡಿದೀವೋ, ಅಧರ್ಮ ಮಾಡಿದೀವೋ, ಭಗವಂತ ಮಂಜುನಾಥ ನೋಡ್ಕೊತಾನೆ. ಮಂಜುನಾಥ ಶಿವಲಿಂಗ ಅವ್ರೆ ಯಾರ ನಾಟಕಕ್ಕೆ ಇದ್ರ ಪರವಾಗಿ ಮಾತಾಡ್ತಾ ಇದಾರೆ, ಈಗ ನಾಟಕ ಬಿಟ್ಟು ಮಾತಾಡ್ತಾ ಈಗ ಗೃಹ ಸಚಿವರ ಉತ್ತರ ಕರೆಕ್ಟ್ ಇದೆಯಾ? ಹೌದು, ಯೂಟ್ಯೂಬ್ನರು ಸ್ವಲ್ಪ ಇದನ್ನ ಮಾಡ್ತಾ ಇದಾರೆ. ಶಿವಲಿಂಗ ಅವ್ರೆ ವರದಿ ಸರಿ ಇಲ್ಲ. ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು. ಆಯ್ತು ಸ್ವಾಮಿ, ಗ್ರಾಸ್ ಉತ್ತರ ಕರೆಕ್ಟ್ ಇದೆಯಾ? ಈಗ ನಾನು ಏನು ಗಲಾಟೆ ಅಲ್ಲ ಉತ್ತರ ಕರೆಕ್ಟ್ ಇದೆಯಾ? ಗಲಾಟೆ ಹತ್ಸಲ್ಲ ಉತ್ತರ. ಆದ್ರೆ ಈ ಮೆಸೇಜ್ ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಜನ ಕೇಳ್ತಾರೆ, ಜನ ಕೇಳ್ತಾರೆ.